ನನಗೆ ಮುಂದೆ ನೀ ಹಿಂದ ನನಗೆ ಮುಂದೆ ನೀ ನನ್ನ ಮುದ್ದೆ ಮಗ ಸಿದ್ಧಗದ ಯಾರಿಗೆ
ಯಪ್ಪ ಪುಂಡ ಹೌದು ಹೌದು ಮನಗೊಂಡನೋ ಅಲ್ಲಿ ಪುಂಡ ಹೌದು ಹೌದು ಮನಗೊಂಡನೋ ನನ್ನ ಉಮ್ಮದಿ ಮಲ್ಕಾರ ಸಿದ್ಧಗ ನಮೋ ನಮೋ ಹರಕೆ ರಂಭುವ ಪಟ್ಟಣ ಅಕ್ಕಿ ಹಸನ ಮಾಡ್ದ ಪರಮವನು ಅಲ್ಲಿ ಅಕ್ಕಿ ಹಸನ ಮಾಡ್ದ ಪರಮವನು ನನ್ನ ಆಯಿ ಪಾಪವನ ನಮೋ ನಮೋ ಕಾಲಾಗ ಜಂಗ ಹಾಕಿ ಯಪ್ಪ ಕಾಲಾಗ ಜಂಗ ಹಾಕಿ ಕೈಯಾಗ ತ್ರಿಶೂಲ ಹಿಡದ ಯಪ್ಪ ಕೊಲ್ಲಿ ಬಾಕಿನಲ್ಲಿ ಜನಸಿದನೋ ಅಲ್ಲಿ ಮಾಯಿಯ ಮೈಮೂನ ಕೊಯ್ಯದಿದನೋ ನಿಮ್ಮ ಯಾರಮ್ಮ ನಿಮ್ಮ ಗುರುವರ ಮನಸಿದ ನಮೋ ನಮೋ ಹರಕೆ ರಂಭುವ ಪಟ್ಟಣದೊಳಗ ಅಕ್ಕಿ ಹಸನ ಮಾಡ ಪಾತವನು ಅಲ್ಲಿ ಗೋರಿ ಹಸನ ಮಾಡ ಪಾತವನು ನನ್ನ ಆಯಿ ಪಾಪವಗ ನಮೋ ನಮೋ ಶಿವನ ಭಕ್ತಿ ಮಾಡಿ ಶಿವಗೆ ನೆವಸಿಕೊಂಡ ಯಾರಪ್ಪ ಶಿವಗೆ ನಿವರುವ ಬೇಡಿದನೋ ಅಲ್ಲಿ ಬೆಳಕಿಲ್ಲ ಬೆಳಕಿಲ್ಲ ತಂದಿದನೋ ಸಾಧು ಅಂಬೋದ ಸಿದ್ಧಗ ನಮೋ ನಮೋ ಹರಕೆ ರಂಭುವ ಪಟ್ಟಣದೊಳಗ ಅಕ್ಕಿ ಹಸನ ಮಾಡ ಪಾತವನು ಅದೇ ಅಕ್ಕಿ ಹಸನ ಮಾಡ ಪಾತವನು ನನ್ನ ನಾಯಿ ಬಲಭವನ ನಮೋ ನಮೋ ದರಿಯೋಳ ಊರಾಗ ಕಾಸ ಮಂಗಲಪುರ ದರಿಯೋಳ ನನ್ನ ಕಾಸ ಮಂಗಲಪುರ ದೇಶಕ್ಕ ಆಗದ ವಾಯನ ನನ್ನ ಮದುಗೊಂಡ ಬರಲಾರ ಈ ಕವನೋ ಗುರುವ ಮದುಗೊಂಡಾಗ ನಮೋ ನಮೋ ಹರಕೆ ರಂಭುವ ಪಟ್ಟಣದೊಳಗ ಅಕ್ಕಿ ಹಸನ ಮಾಡ ಪರಮವನು ಗೋರಿ ಹಸನ ಮಾಡ ಪರಮವನು ನನ್ನ ಆಯಿ ಪಾಪವಗ ನಮೋ ನಮೋ ದೇಶದೊಳಗ ನನ್ನ ಕಾಸ ಮಂಗಲಪುರ ದೇಶಕ್ಕ ಆಗದ ವಾಯನ ನನ್ನ ಮದುಗೊಂಡ ಬರಲಾರ ಈ ಕವನ ನಮ್ಮೊಳಗಲ ಸಿದ್ಧಗ ನಮೋ ನಮೋ ಹರಕೆ ರಂಭುವ ಪಟ್ಟಣದೊಳಗ ಅಕ್ಕಿ ಹಸನ ಮಾಡ ಪರಮವನು ಅಲ್ಲಿ ಅಕ್ಕಿ ಹಸನ ಮಾಡ ಪಾಪವನು ನನ್ನ ಆಯಿ ಪಾಪವಗ ನಮೋ ನಮೋ ಹಲೋ 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಹೌದು ಸದ್ಗುರು ಸೋಮಲಿಂಗೇಶ್ವರನ ಕರ್ತೃಗತಿಗೆ ಈ ಮಳಗಾಲ ಸಿದ್ಧರ ಸಂಘದ ಪರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನು ಇವತ್ತಿನ ದಿವಸ ಸಲ್ಲಿಸುತ್ತಾ ಮುಮ್ಮೆಟ್ಟೆ ಗುಡ್ಡದ ಮೇಲೆ ಯಾರಿಪ್ಪ ಎಲ್ಲಿ ಸರ್ ಹನ್ನೊಂದರ ಆಕಾಶ ಅಲ್ಲೇ ಹೌದು ಗುಡ್ಡದ ಮೇಲೆ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ
ತಂತಿ ಅಮೋಘ ಸಿದ್ಧನ ಶ್ರೀಚರಣಕ್ಕೆ ನತಮಸ್ತಕನಾಗಿ ಹೌದು. ಈ ಕಾರ್ಯಕ್ಕೆ ನಡೆದಿರುವಂತ ಈ ಕಾರ್ಯಕ್ಕೆ ಕಾರಣೀಕರ್ತರು ಆಗಿರ್ತಕ್ಕಂಥವ್ರು ಅವ್ರು ಯಾರ್ರಿ ಸರ? ಏನ್ ಹೇಳ್ಬೇಕು ಅನ್ನುವಂಗ ಹೇಳಕ್ಕೆ ಸಹಿತ ಬುದ್ಧಿನೂ ಭ್ರಮ ಆಗ್ಯದ ನಮಗೆ. ಹೌದು ಹೌದು ಅಂತ ಲೀಲಾ ಏನಾರೇ ವರ್ಣನ ಪರಮಾತ್ಮನ ಮಾಡ್ಬೇಕಂದ್ರೆ ಸಾಲಲಾಗ್ಯದ ಅದು. ನಿನಗೆ ಬುದ್ಧಿ ಭ್ರಮ ಆಗ್ಯದ, ಅವನಿಗೆ ನಿದ್ದೆ ಹೆಚ್ಚಾಗ್ಯದ. ಹೌದೌದು. ಯಾಕೆ ಆಗ್ಯದ ಹಿಂಗ? ಇದಕ್ಕೆಲ್ಲ ಒಂದು ಕಾರಣ. ಮತ್ತ ನಿಮ್ ಮುಂದೆ ಹೌದು ಹಿನ ಈಗ ಬಂದ ಅವ ನೋಟ್ ತಗೊಂಡು ಕೈಯಾಗ ನೋಟ್ ತಗೊಂಡು ಯಾರ ಪುಣ್ಯಾತ್ಮ ಸಟ್ಟ ಆತ ಆಮಲದು ಹಾ ದೇಸಾಯಿರದು ಹಿಂದಕ್ಕೊಂದು ಕಾಲಕ್ಕ ಎಟ್ ಹಂಬಲ್ ನೋಡಲ್ಲ ಅಡಿಕೆ ಮೇಲೆ ಬರ ಬಿದ್ದಿತ್ತತ್ರಿ. ಮಳಿ ಹೋಗಿ ಬೆಳೆ ಇಲ್ಲ, ಎಲ್ಲ ಗುಳೆ ಕಟ್ಕೊಂಡು ಹೊಂಟಿರು. ಅವಾಗ ರಾಜ ಕಣ್ಣಾಗ ನೀರು ತೆಗಿತಿದ್ರಿ. ರಾಜವಾಡ್ಯದ ಮ್ಯಾಳಗಿ ಮೇಲೆ ಇತ್ತು. ಹೌದು ಹೌದು. ಸಣ್ಣ ಮಕ್ಕಳು ಆಡ್ತೀವಿ, 10-12 ವರ್ಷದ ಕೂಸುಗಳು. ಹೌದ್ರಿಪ್ಪ. ಅವ ಅಪ್ಪ ಕೇಳ್ತಾರ, ಅಪ್ಪ ನೀ ಯಾಕೆ ಕಣ್ಣಾಗ ನೀರು ತೆಗಿಲಿಕ್ಕತ್ತೀರಿ? ನೀವ್ ಯಾಕೆ ತೆಗಿಲಿದ್ರಿ ನೀರ? ಯಾಕೆ ತೆಗಿಲಿಕ್ಕತ್ತೀರಿ? ನೀವ್ ಯಾಕೆ ಅಳ್ಲಿಕ್ಕತ್ತೀರಿ ಅಂತ ಅವ್ ಮಕ್ಕಳು, ರಾಜನ ಮಕ್ಕಳು ರಾಜ ಕೇಳಿದಾಗ ರಾಜ ಹೇಳ್ತಾನ, ಅಪ್ಪ ಇವೆಲ್ಲ ನನ್ನ ಪ್ರಜೆಗಳದಾವ, ಇವೆಲ್ಲ ನನ್ನ ಪ್ರಜೆಗಳದಾರ. ಒಂದು ಊರದ 46 ಹಳ್ಳಿಗೆ ನಾ ರಾಜ ಐತ. ಈ ವರ್ಷ ಮಳಿ ಇಲ್ಲ, ಬೆಳಿ ಇಲ್ಲ, ಜ್ವಾಳ ಇಲ್ಲ. ಅದಕ್ಕೆ ಈ ಮಂದಿ ಹೊಟ್ಟಿಗೆ ಜ್ವಾಳ ಇಲ್ಲ. ಅದ್ರ ಸಲುವಾಗಿ ಗುಳೆ ಕಟ್ಟಿಕೊಂಡು ಮತ್ತೊಂದು ಊರಿಗೆ ದುಡ್ಕೊಂಡು ತಿರ್ಲಿಕ್ಕೆ ಹೊಂಟಾರ. ಅದನ್ನ ನೋಡ್ಲಾರ್ದಕ್ಕ ರಾಜ ಆದವ ನಾ ಬದುಕಿಸ್ಬೇಕಾಗಿತ್ತು. ಅದು ನನ್ನ ಕೈಲಿ ಆಗ್ಲಾರ್ದಕ್ಕ ನಾ ಅಳ್ಳಕತ್ತಿದೆ. ಅವಾಗ ಮಕ್ಕಳು ಹೇಳ್ತಾರ, ಏನ್ ಹೇಳ್ತಾರ? ಅವ್ರು ಯಾರ ಮಕ್ಕಳವರು? ರಾಜರ ಮಕ್ಕಳು. ಅವಾಗ ಹೇಳ್ತಾರಪ್ಪ, ಜ್ವಾಳ ಇಲ್ಲ ಅಂದ್ರೆ ಏನಾಯ್ತು, ಗೋಧಿ ಇಲ್ಲ ಅಂತ ಕೇಳಿದ್ರು. ಹೌದು, ಹಾಗ್ಯಾಗ ಜ್ವಾಳ ಇಲ್ಲಾರ್ದೆ ಹೋಗಲಕ್ಕ ಗೋಧಿ ಇಲ್ಲೇನು. ಇದ್ರ ಅರ್ಥ ರಾಜನ ಮಕ್ಕಳಿಗೆ ಅದು ಮಳಿನೂ ಗೊತ್ತಿಲ್ಲ, ಬೆಳೆನೂ ಗೊತ್ತಿಲ್ಲ. ದುಃಖನೂ ಗೊತ್ತಿಲ್ಲ, ಸುಖನೂ ಗೊತ್ತಿಲ್ಲ. ಇಂದು ನಾವು ರಾಜನ ಮಕ್ಕಳಾದಂಗ ಆಗಿದ್ದೀವಿ. ಇವತ್ತು ನಾವು ರಾಜನ ಮಕ್ಕಳಾಗಿದ್ದೀವಿ. ನಾವು ಬಡವನ ಮಕ್ಕಳ ಅಲ್ಲ. ಹಂಗಾಗಿದ್ದೇವ್ರಿ, ಅದು ಗೊತ್ತಬೇಕು. 16ನೇ ವರ್ಷದ ಇದು ಪುಣ್ಯತಿಥಿ. ಹೌದು, ಪುಣ್ಯ ಇರೋದನೆ. ಸದ್ಗುರು ಮಧುಗೊಂಡಪ್ಪಂದು. ಹೌದು, ಅದನ್ನೆಲ್ಲ ನೋಡಿದೀವಿ ನಾವು. 3 ಚಂಜಿ ಹಿಡ್ಕೊಂಡು ಇವತ್ತಿನ ದಿವಸ ಕಾರ್ಯಕ್ರಮಗಳು ನೋಡಿದೀವಿ. ಹೌದು. ಮಹಾತ್ಮರು ಏನ್ ಹೇಳಿದ್ರು, ನಾವು ಅವ್ರದೇ ಮಕ್ಕಳಾಗಿ ನಮಗೆ ಅರ್ಲಿಕ್ಕೆ ಬಂದಿಲ್ಲ ಅಂದ್ರೆ ತಿಳಿಲಿಕ್ಕೆ ಬಂದಿಲ್ಲ, ನಮಗೆ ತಿಳ್ಕೊಳಕ್ ಆಗಿಲ್ಲ. ಅದಕ್ಕಾಗಿ ಮಾಧು ಮಾರಾಗ ಅಲ್ಲಿ ನಿಂತದ. ಹೌದು, ಹೋಗಿ ಆ ಕಡೆ ದನಗಳು ಕಟ್ಟು ಜನ ಮರ್ಯಾನ ನಾವು ಆರಾಮಾಗಿ ಕೂತು ಬಿಟ್ಟಿದ್ವಿ. ಅಂದ್ರೆ ಇದ್ರ ಅರ್ಥ ಏನು ಅಂತ ಕೇಳಿದ್ರೆ, ಅಪ್ಪ ಅವರು ಅಂದ್ರು, ಪರಮ ಪೂಜೆ ಅಪ್ಪಾಜಿ ಅವರಿದ್ದು 16ನೇ ಪುಣ್ಯಾರಾಧನೆ. ಒಂದು ವರ್ಷಿಗೆ ಒಂದು ವರ್ಷದ್ದು ಉಳಿಯಲ್ದು. ಹೌದು, ಈ ಬಂದಿರತಕ್ಕಂಥ ಭಾವಿಕ ಭಕ್ತರು ಕೆಲವರು ಬಂದಾರ, ಇನ್ನೂ ಕೆಲವರು ಇಲ್ಲ. ಅಡಿ ಅಡಿಸಿನಿ ಪ್ರಪಂಚದ ಒತ್ತಡಕ್ಕಾಗಿ ಒಬ್ಬೊಬ್ರು ಮನೆಗೆ ಒಬ್ಬೊಬ್ರು ಬಂದಿರ್ತಾರ, ಉಳಿದವ್ರು ಉಳಿದಿರ್ತಾರ. ಈ ವರ್ಷ ಪ್ರತಿ ವರ್ಷ ಅಪ್ಪ ಎಲ್ಲಾರೆ ಜೀಪನ ಕೂತು 4 ಮನೆ ಭಿಕ್ಷಾರ ಬೇಡಕ್ ಹೋತಿದ. ಹೌದು ಹೌದು ಹೌದು. ಮಾಧು ಮಾರಾಯರ ಕೇಳಿದ 4 ಊರು ಹೋಗ್ತಿದ್ರು. ಈ ವರ್ಷ ಏನಾಗ್ಯದಂದ್ರೆ ಅವರು ಎಲ್ಲಿ ಹೋಗಿಲ್ಲ. ನಾವು ಹೋದ 1 ತಿಂಗಳದೊಳಗೆ ಗೊರಗುದ್ದಿಗೆ ಹಾಡ್ಲಿಕ್ಕೆ ಹೋಗಿದ್ದೆವು. ನಾ ಸ್ವತಃ ಹೋದದ್ದು ಅಟ್ಟೆ ನನಗೆ ತರಕ. ಅದ್ರ ಮೇಲೆ ಎಲ್ಲಿ ಹೋಗಿಲ್ಲ ಇವರು. ಗೊರಗುದ್ದಿ ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ರ ಊರು ಯಾವ್ರದು? ಅದು ತಾಲೂಕ್ರಿ ಯರಗಟ್ಟಿ ತಾಲೂಕ ಗುಡುಮಕೇರಿ ಊರ. ಅವರಲ್ಲಿ ಗೊರಗುದ್ದಿಗೆ ಬಂದಿದ್ರು. ಇಲ್ಲೇ ಅದಾರ ಅವ್ರು, ತಾಳ ಬರ್ತವ್ರು, ಇಲ್ಲಿ ಅದಾರ ಅವರು 7-8-10 ಜನ ಬಂದಾರ ಇವತ್ತು. ಅವ್ರೇನಂದ್ರು, ಅಪ್ಪ ಅವ್ರಿಗೆ ಏನಂದ್ರು, ಅಪ್ಪ ನೀವು ಬರಲ್ಲ ಬಾ ಅಂದ್ರ. 4-5 ವರ್ಷ ಆಯ್ತು ನಮ್ಮ ಊರಿಗೆ ನೀವು ಬಂದು, ಭಿಕ್ಷಾ ಮಾಡಕ್ ಬಂದಿಲ್ಲ, ಒಳ್ಳೆ ಬಂದೇ ಇಲ್ಲ. ಹೊತ್ತೊಂಡ್ರ ಅಪ್ಪನ ಜಾತ್ರೆ ಬಂದದ, ನೀವು ನಮ್ಮ ಊರಿಗೆ ಬರ್ಬೇಕೆ. ಅಲ್ಲಿ 4ಕ್ಕೆ ಎಲ್ಲಾರು ಲಕ್ಷ ಕೊಡಂತ ಮಾತ. 4 ಗಂಟೆಗೆ ಡೊಳ್ಳಿನ ಹಾಡು ಬಿಟ್ಟಿವು, ಹಗಲತ್ತಿನ ಕಾರ್ಯಕ್ರಮ. ಮುಂದವ್ರ ಊರಿಗೆ ಹೋದಿವಿ ನಾವು. ಎಷ್ಟಕ್ಕೆ? 6 ಗಂಟೆ. ಹೊತ್ತು ಮುಡಿಗೆ 6ಕ್ಕೆ ಇವರು ಒಂದು 10 ಜನ ಕೂಡಿ ಇಲ್ಲಿ ಬಂದಾರ ಪುಣ್ಯಾತ್ಮರವ್ರು. ಏನ್ ಮಾಡಿದ್ರು? 10 ಜನ ಕೂಡಿ ಅಪ್ಪನ್ನ ಗಾಡ್ಯಾಗ ಕುಂಡಿಸ್ಕೊಂಡು ಅಡಿ ವಸ್ತಿನಿ ಎಲ್ಲ ತಿರುಗಾಡ್ಸಿದ್ರು. ಎಷ್ಟಾಯ್ತು ಟೈಮ್ ಕೇಳಿದ್ರೆ ಅಂದ್ರೆ ಊಟ ಇಲ್ಲ. 3 ಗಂಟೆ ಆಯ್ತು. ನಚ್ಕಿನ 3 ಗಂಟೆ.
3 ಗಂಟೆಗೆ ಊಟ ಮಾಡಿಸಿದ್ರು. ಈ ಪುನವಂತರು ಅವರು ಬಂದಾರ, ಎಲ್ಲ ಇಲ್ಲೇ ಅದಾರ. ಅವರು ಊಟ ಮಾಡಿಸಿ ರೊಕ್ಕ ಎಟ್ಟಾಯ್ತು ಕೇಳಿದ್ರೆ ಅಂದ್ರ 1,85,000 ರೂಪಾಯಿ ಆಯ್ತು. ಇದಕ್ಕೆ ಚಪ್ಪಾಳೆ ಬಾರಿಸ್ಬೇಕು ನೀವು. ಇದರ ನಮ್ಮ ಅಪ್ಪನ ಕತೆ ಕೇಳಿದ್ರೆ 10 ಗಂಟೆ ಬಹುಶಃ 9:30 ಆಗಿತ್ತು. ಇದೇ ಭಕ್ತರಿಗೆ ಬೆದರ್ಸಿದ್ರು. ಮಳ್ಳಿದ್ರೇನು ಗುಡ್ಡದ ಮುತ್ಯ ರಾತ್ರಿ ತಿರುಗಾಡ್ಕತನಂತ ನಾನು ಅಬರು ಕಳೆದಿರಿ ನೀವು, ನಾ ಬರುದಿಲ್ಲ, ಮತ್ತೆ ಬೇಕಂದ್ರೆ ತಂದು ಕೊಡ್ರಿ ಗುಡ್ಡಕ್ಕಂದ್ರು. ಯಪ್ಪ ನಿಮ್ ಕಾಲು ಬೀಳ್ತೀವಿ, ಕಾಲು ಬಿದ್ದು 1,85,000 ರೂಪಾಯಿ. ಖರೇ ಸುಳ್ಳು ಎದ್ದು ನಿಂತ ಹೇಳ್ರಿ ನೀವು, ಎದ್ದು ನಿಂತ ಹೇಳ್ಬೇಕು ಈ ಮಾತ. ಹಾ 2,85,000 ಅರ್ಧ 60,000 ಚಿಲ್ಲರ ಕೈಯಾಗ ಬಂತು. ಇವಾಗ ಜಾತ್ರೆ ಹುಡುಗರು ಚಪ್ಪಾಳ ಬಾರಿಸ್ಬೇಕು. ಇಂಥ ಯಾಕೆ ನಾವು ರಾಜನ ಮಕ್ಕಳು ಇವತ್ತು ನನ್ನ ಬಾಯಿಗೆ ಬಂದದಂದ್ರೆ ನಮ್ಮ ಅಪ್ಪ ಅಷ್ಟು ಶ್ರೀಮಂತ ಆಗಿಬಿಟ್ಟ. ಮನೆಗೆ ಹೋಗಿ ಬೇಡು ತ್ರಾಣ ಅವ್ರಿಗೆ ಇಲ್ಲಂದ್ರೂ ಇಲ್ಲಿಗೆ ತಂದು ಕೊಡಂತ ಭಕ್ತರನ್ನ ತಯಾರು ಮಾಡ್ಯಾನ. ಏನ್ ಆನಂದ ಇದಕ್ಕೆ ಆನಂದಕ್ಕೆ ಇಟ್ಟು ಹೌಸ್ ಆಗಿ ಆನಂದ ಆಗಿ ಏನು ಹೇಳ್ಬೇಕು ಅನ್ನೋದೇ ಆನಂದ ಆಗಿ ಆನಂದದೊಳಗೆ ಮನ್ಕೊಂಡಿದ್ದೀವಿ ನಾವು. ಅದಕ್ಕೆ ಸಿದ್ಧರಂತ ಅಪ್ಪಾಜಿಯವರು ಕವಿಯೊಳಗೆ ಹಾರ ತಿಳ್ಕೊಂಡಿವ್ ನಾವು. ಅವ್ರು ಕವಿಯೊಳಗ ಅದಾರು, ಈ ಹೃದಯದೊಳಗೂ ಅದಾರ. ಅದೇ ಈಗ ಏನಾಗಿ ಎದ್ದು ನಿಂತು ಮನುಷ್ಯ 3 ದಿನದ ಹಚ್ಚಿ ಕಡೆ ಅವ್ರ ಮನೆಯವ್ರಿಗೆ ನಿನ್ನಿ ಎಲ್ಲಿ ಜಾತ್ರೆ ರೀ, ಕಬ್ಬು ಒಣಗ್ಯದ, ಬೋರಿಗೆ ನೀರು ಬಂದಾಗ್ಯಾವ, ಕಬ್ಬು ಒಣಗ್ಯದ. ಅವ್ರು ಮಡಿದ ಅಂದಳತ್ತ. ಅಂದ ಕೂಡಲೇ ಇವ್ರೇನಂದ್ರೆ ಮುತ್ತಂದು ನೋಡ್ತಾ ನಿಂದು ನೋಡ್ತಂದ್ರತಿ. ಇವ್ರು ಹೆಂಡತಿ ಅವ್ರ ಹೆಣ್ತರು ಬಂದಾರ ಇಲ್ಲಿ. ಮುತ್ತಂದು ನೋಡ್ತಾ ನಿಂದು ನೋಡ್ತಾ ಇನ್ನ ನಾಳಿಂತನ ಟೈಮ್ ಅದಂದ್ರತ್ರಿ. ಇವರು 3 ಸಂಜಿಲಿ ನಿನ್ನೆ ರಾತ್ರಿ 1 ಗಂಟೆಗೆ ಮಳಿ ಆಗ್ಯದ್ರಿ ಅವ್ರ ಊರಾಗ. ಎಲ್ಲಾರು ಮೋಟ್ರ್ ಬಂದವು. ಈಗ ಚಪ್ಪಾಳೆ ಬಾರಿಸ್ಬೇಕು. ರಾತ್ರಿ 1 ಗಂಟೆ ಕುರಿ ಮನೆಗೆ ಹೊಡ್ಕೊಂಡು ಹೋಗಿ ದೊಡ್ಡಾಗ ಹಾಕಿ ರೊಟ್ಟಿ ಒಣಗಿ ಅಡಿಗೆ ಸಾಹಿತ್ಯ ಮಾಡ್ಕೊಂಡು ಇವತ್ತು ಗುಡ್ಡು ಜಾತ್ರೆಗೆ ಬಂದಾರ. ನಮ್ಮ ಅಪ್ಪ ಶ್ರೀಮಂತ ಹೆಂಗ ನೋಡೋದು ಹೇಳಕತ್ತಿದ ನಾ. ಇದು ನಾವು ಯಾರ ಮಕ್ಳು ಇದ್ದೇವು, ನಾವು ಅಟ್ಟೆ ಅಲ್ಲ. ಇದೇನು ಕೂತದೆಲ್ಲ ಭಗವಂತ ಮಧುಗೊಂಡಪ್ಪನ ಮಕ್ಕಳದಾರ. ಎಲ್ಲಾರು ಶ್ರೀಮಂತರ ಮಕ್ಕಳೇ ಇದ್ರಿ, ನೀವು ಲಕ್ಷ್ಯದಾಗ ಇಟ್ಕೋರಿ. ಇವತ್ತಿಗೆ ಬಡವರ ಬಡತನ ಅನ್ನೋದೇ ಇಲ್ಲ. ನನಗ ಸಂಘದಾಗ ನಾವೊಬ್ಬ ಮೊದಲಿನವಿದ್ದ ಪಪ್ಪ ಮೊದಲಿನವ್ರು ಮಾಧುಮಾರ, ಅವರಿಗೆ ನಮ್ಮ ಒಳಮೈ ಒಂದು ಚಿಂತೆ ಇತ್ತು. ಏನಂತ? ಅಪ್ಪ ಮಧುಗೊಂಡ ಮಹಾರಾಜರು ದಿಕ್ಕ ದೇಶ ಎಲ್ಲ ತಿರುಗಾಡಿ ಹೈರಾಣಾಗಿ ತರ್ತಿದ್ರು. ಪ್ರತಿ ವರ್ಷ ತಿರುಗುತ್ತಿದ್ರು ಅವ್ರು. ಇವರೇ ಒಂದು ಊರಿಗೆ ಹೋಗಲ್ಲ. ಇದು ನಡೀತದ ಹೆಂಗನು ಚಿಂತಿತ್ತು ನಮ್ಮಿಬ್ರು ಹೊಟ್ಟೆ. ಆ ಭಗವಂತ ಬಹಳ ದೊಡ್ಡ ಮದನು. ಅವರು ಡಬಲ್ ಡಿಬಲ್ ಬರ್ಲಿಕ್ಕತ್ತಿದ್ರ ಅರ್ಥ ಭಕ್ತರಿಗೆ ಮತ್ತು ಗುರುವಿಗೆ ಹೊಂದಾಣಿಕೆಗೆ. ಅವ ಯಾವ ನೀತಿ ಸದ್ಗುರುನಾಥ ನೋಡ್ತಾನ ಗೊತ್ತಿಲ್ಲ. ಅಂತ ಅವಧೂ ಸಿದ್ದಪ್ಪಂಜಿಯವರ ಶ್ರೀಚರಣಕ್ಕೆ ಲತಾಮಸ್ತಕನಾಗಿ ಬಾಹುಳ ಭಕ್ತಾದಿಗಳಲ್ಲಿ ಜಾತ್ರೆ ಒಂದೇ ಇತ್ತು, ಚಟ್ಟಿ ಜಾತ್ರೆ. ಸಿದ್ಧರತ್ನರು ಇದು ಕಡಿ ಬಾದಮಿ ಅದ್ಭುತವಾಗಿ ಅಮಾಸೆ ಒಳಗೆ ನಮ್ಮ ಮಧುಗೊಂಡ ಮುಗಿಸಿದ ಸಂಪ್ರದಾಯ ಕಡಿ ಅಮಾಸೆ ಇದು, ಹಿರಿ ಅಮಾಸೆ ಇದು, ಹಿರಿ ಬಾದಮಿ ಇದು. ಅಂತ ಬಾದಮಿಗೆ ಬರೇ ಹೇಳ್ತಿದ್ರು ಅವರು ಹಿರಿ ಬಾದಮಿ ಅಂತ ಹೇಳಿ. ಹೇಳಿದ್ರು ಅದಕ್ಕೆ ಹಿರಿದು ದೊಡ್ಡದನ್ನೋದು ತೋರಿಸಿನೂ ಕೊಟ್ಟರು, ನಮ್ಮೆಲ್ಲರಿಗೂ ತೋರಿಸಿ ಕೊಟ್ಟರು. ಮಾರುತ್ತಪ್ಪ, ಬಹಳ ಸೌಕಾರ ಆಗಿದೆವು, ಬಹಳ ಶ್ರೀಮಂತರಾಗಿದೆವು ಅಂತ ಹೇಳ್ಬೇಡ ಮಂದ್ಯಾಗ. ಇಲ್ಲ, ನಾವು ನೀವಾಗಿರೋದು ಹೇಳಿಲ್ಲಪ್ಪ. ನಾವು ಶ್ರೀಮಂತನ ಮಕ್ಕಳಿದ್ದೇವತ್ತು ಎದೆ ತಟ್ಟಿ ನಾವು ಹೇಳಕತ್ತಿದ್ವಿ. ಇದೆಲ್ಲ ಕೂತು ಬಳಗೆಲ್ಲ ಹೆಮ್ಮೆ ಇದೆ. ಮಳಿ ಬೇಡಿಲ್ಲವ ಭಗತ. ಮುತ್ತಂದು ನೋಡಮಿದ್ದ ನಿಂದು ನೋಡಮಿದ್ದ ಅಂದಾರ್ರಿ. ನೋಡ್ ಭಂಡಾರ ತಳ ಹಿಡಿದು ಹೇಳ್ಕತ್ತಾರ ಅವ್ರು. ಮತ್ತೆ ಯಾರ ಮಕ್ಕಳಿದ್ದೇವೆ ಓದ್ತೀರಿ ನಾವು? ಹೋಟೆಲ್ ಒಂದು ಬಾಟ್ಲಿ ತಗೋಬೇಕಾದ್ರೆ 20 ರೂಪಾಯಿ ತಗೋತಾರ್ರಿ. ಒಂದು ಮಾತು ಹೇಳಿ ನಿನಗ ಹೇಳ್ರಿ. ಗುರುದೇವರ ಪರಂಪರೆಗೆ, ಹೌದು, ಅವನ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನ ಹೌದು ಸಮರ್ಪಿಸಿ. ಹೌದು ಹೌದಪ್ಪ. ಒಂದು ಮಾತು ಹೇಳ್ತೀನಿ, ಕೇಳು ಮಾರುತ್ತಪ್ಪ. ಹಿಂಗಾಗ್ಲಿಕ್ಕೆ ಕಾರಣ ಏನು? ಏನಂದ್ರಿಪ್ಪ? ನೀನೇ ಹೇಳಿದಿಲ್ಲ ಗುಡ್ದಾಗ ಜಾದೂದತ್ತ. ಏನಾನು ಆ ಜಾದು ಯಾರಿಗೆ ತಿಳಿಯಪ್ಪ ರೀ. ಗುಡ್ಡದ ಜಾದು ಖರೇನೆ ಖರೆ, ಇದ್ರ ಜಾದು ಯಾರಿಗೆ ತಿಳಿದಿಲ್ಲ. ಜಾದು ಒಂದು ಮಾತು ಇನ್ನೊಂದು ಹೇಳ್ತೇನ್ರಿ, ಸತ್ಯ ಪ್ರತ್ಯಕ್ಷ ಅದು ಎತ್ತಿದ್ರಿ.
ಇದು ಹುಡುಗ ಹಾಡವ್ರಿ ಇವರು. ನಾಳೆಗೆ ಹಾಡ್ಕೇವ ಅಂತ ಹೇಳಿ ಸೋಲಾಪುರ ತಾಲೂಕು ನೋಡ್ರಿ, ಆ ಕಡೆ ಓದ್ತಿ ನೋಡ್ರಿ, ಒಂದು ತಾಸಿಲಿಂದ ಅವ್ರು ಊರಾಗಾರ ಬೋಳ್ಕೊಟ್ಟಿಗೆ ಆಗಿವ್ರು. ಉಳ್ಕೋಟಿಗೆ ಊರಾಗ ಊರಾಗ ಇಲ್ಲ ಸಾವುಕಾರ ಮಾರಾಯನೇ ಕಾಣಿಸಲಾಗ್ಯಾರ ಅಂತ ಹೇಳಿ ಎಲ್ಲಾರು ಫೋನ್ ಹಚ್ತಾರ, ನಾ ಬೋಳ್ಕೆ ಹೊಟ್ಟಿದ್ದು ಏನಾದ್ರಿ ಸಾವುಕಾರ ಅಂತ ಕೇಳ್ತಾರ. ಇವತ್ತು ಹಲ್ಲಾಗ ನೀರು ಉಣ್ಸಕತ್ತಾರ. ಹಾಡ್ಕೇವನ ನಾಳೆಗೆ ಅಂದಿದಂದ್ರ ಅವರು 10 ನಿಮಿಷ ಭಾಳ ಆದ್ರೆ ಅರ್ಧ ತಾಸನ ಬರ್ಬೇಕಂತ ಅವ್ರು ಫೋನ್ ಹಚ್ಚಿದ್ರ ನಮ್ಮ ಅಪ್ಪ ಮಾರಾದ್ರಿಗೆ ಗೊತ್ತಿಲ್ಲ ಇವ್ರು ಸ್ಟೇಜ್ ಮೇಲೆ ಬಂದಾರ ಟಾಳಿ ಬಾರಿಸ್ಬೇಕು ನೀವು ಕಾರ್ ಗಾಡಿ ಬದಿಗೆ ಹಚ್ಚಿ, ಅವ್ರಿಗೆ ಏನ ಗೊತ್ತಿಲ್ಲ ಇದು. ನಾವು ಎಂಥವ್ರ ಮಕ್ಕಳಿದ್ದೇವೆ, ಈ ಗುಡ್ಡದ ಜಾದು ಹೇಳಕತ್ತಿದ್ದೆ ನಿಮ್ಗೆ. ಶ್ರೀಕೃಷ್ಣ ಪರಮಾತ್ಮ ಹೌದು, ಜಾತ್ರೆದಂತೂ ಎಲ್ಲ ನೀವು ವರ್ಣನೆ ಮಾಡಿರಿ. ಇದು ಅಪ್ಪನವರು ಅಪ್ಪಗಳು ಬಂದಿದ್ರು ದೊಡ್ಡ ದೊಡ್ಡ ಮಟ್ಟದವರು. ಅವ್ರು ಹೇಳೋದು ನೋಡಿನೇ ಆನಂದ ಆಗಿದ್ರಿಪ್ಪ. ಮತ್ತೆ ನಾ ಏನು ಹೇಳೋದು ಹತ್ತಂಗಿಲ್ಲ. ಇಲ್ಲ. ಸ್ವಲ್ಪ ಮಹಾಭಾರತ ಕಡೆ ನಾ ಹೋಗ್ತೀನಿ. ಹ್ಞೂ ಹ್ಞೂ. ಶ್ರೀಕೃಷ್ಣ